ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ದ್ವಿತೀಯ PUC 2026-27ನೇ ಸಾಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಸ್ಟಡಿ ಮೆಟೀರಿಯಲ್ಗಳನ್ನು ನಮಗೆ ಇಲ್ಲಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಅದರಲ್ಲಿ ಕನ್ನಡ, ಇಂಗ್ಲೀಷ್ ಎಲ್ಲ ಕಾಮರ್ಸ್, ಸೈನ್ಸ್, ಆರ್ಟ್ಸ್ 3 ಸಬ್ಜೆಕ್ಟ್ನ ಕ್ವಶನ್ ಬ್ಯಾಂಕ್ ಬಿಟ್ಟಿದ್ದಾರೆ. ನೀಲನಕ್ಷೆ ಅಂದರೆ ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ಅದೇ ರೀತಿ 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಟ್ಟಿದ್ದಾರೆ. ಒಂದೊಂದು ವಿಷಯಕ್ಕೆ 5 ಕ್ವಶನ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಅವೆಲ್ಲ ಕ್ವಶನ್ ಪೇಪರ್ಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ ಒಂದನೇದಾಗಿ ಪ್ರಶ್ನೆ ಪತ್ರಿಕೆ 1 ನಮ್ಮದು ಯಾವುದು ಅಂತಂದರೆ ಕನ್ನಡ ವಿಷಯವನ್ನು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಕನ್ನಡ ವಿಷಯದ ಎಲ್ಲ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ನಾನಿಲ್ಲಿ ಕ್ವಶನ್ ಆ್ಯಂಡ್ ಆನ್ಸರನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮುಂದೆ ಕಂಟಿನ್ಯೂಸ್ ಆಗಿ ನಾವು ದ್ವಿತೀಯ PUC ತಯಾರಿನ ಮಾಡ್ತಾ ಹೋಗೋಣ. ಇದು ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್. ಇದನ್ನು ನಾನು ಕರೆಕ್ಟಾಗಿ ನೋಡ್ಕೋಬೋದು. ನಾನು ಆನ್ಸರ್ನ ಎಲ್ಲ ರೆಡಿ ಮಾಡಿದ್ದೀನಿ. ನಿಮಗೆಲ್ಲ ನಾನು ನೆಕ್ಸ್ಟ್ ಒಂದೊಂದಾಗಿ ಇದು ಅವು ಒರಿಜಿನಲ್ ಕ್ವಶನ್ ಪೇಪರ್ ಇದು. ಸೊ ನಾವು ತಯಾರು ಮಾಡತಕ್ಕಂಥ ಒಂದು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಆನ್ಸರ್ ಕಾಪಿಯನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಅದರಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಈಗ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಹೋಗಿ ಜಾಯ್ನ್ ಆಗಿ ಇದ್ರ ಮೇಲೆ ಜಸ್ಟ್ ನಾನು ಕೊಡ್ತಕ್ಕಂಥ PDF ಮೇಲೆ ಅಥವಾ ರಾಹುಲ್ ಬಿಡ್ನಾ ಅಂತ ಕ್ಲಿಕ್ ಮಾಡಿದ್ರು ನಿಮ್ಗೆ ಅಲ್ಲಿ ಸಿಗುತ್ತೆ. ನಡೀರಾಗಿದ್ದರೆ ನೋಡ್ತಾ ಹೋಗೋಣ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಒಂದು ಪ್ರಶ್ನೆ ಇದೆ. MCQ 10 ಕ್ವಶನ್ ಇರುತ್ತೆ. ಅದು 10 ಅಂಕಕ್ಕೆ ಸೀತೆ ಮೇಲೆ ವೈರಾಗ್ಯ ಮೂಡುತ್ತೆ. ಅದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅದಾದ ನಂತರ ಗುರು ಹೇಗೆ ವರ್ತಿಸಬಾರದು ಅಂತ ಒಂದು ಪ್ರಶ್ನೆ ಇದೆ ಅಂತಂದರೆ ಅದಕ್ಕೆ ಲಘುವಾಗಿ ವರ್ತಿಸಬಾರದು. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು, ಬಾಲಕನೆಂದು ಉಪೇಕ್ಷಿಸಬಾರದು. ಆನ್ಸರನ್ನು ಕೊಟ್ಟಿದ್ದೀನಿ. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನಾಣದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೇನಂತಂದರೆ ದುರ್ಜನರು ಉಪಕಾರ ಮಾಡದೆ ಭಿನ್ನಾಣದ ಮಾತಾಡುತ್ತಾರೆ ಅಂತ ಒಂದು ಆನ್ಸರನ್ನು ನಾವು ಕಂಡುಕೊಳ್ಬೋದು. ಯಾವುದಕ್ಕೆ ಸೆಳವಿದೆ ಎಂದು ಕವಿ ಹೇಳುತ್ತಾರೆ? ಜೀವನದಿ. ಆಯಿತಾ. ನೆಕ್ಸ್ಟ್ ನೋಡೋದಾದರೆ ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾಗಿದ್ದ? ಸುಳ್ಳುಗಳಿಂದ ಮುಕ್ತನಾಗಿದ್ದ. ಒಂದು ರಾಜ್ಯವು ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ನಾಯಕರ ಮಾತಿನ ಆಶಯವೇನಂತಂದರೆ ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆಯನ್ನು ಕಲಿಬೇಕಾಗುತ್ತೆ. ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು ಅಂತ ನೋಡಿದಾಗ ಗೋಳೂರು ಮಠದಲ್ಲಿತ್ತು. ಪ್ರತಿ ಸಲ ಈ ಒಂದು ಪ್ರಶ್ನೆ ರಿಪೀಟ್ ಆಗುತ್ತೆ. ಅದಾದ ನಂತರ ಈ ಒಂದು ಪ್ರಶ್ನೆ ಏನಿದೆಯಲ್ಲ ಇದು ಫಿಕ್ಸ್ ಪ್ರಶ್ನೆ, ನೀವು ನೆಗ್ಲೆಕ್ಟ್ ಮಾಡುವಂತಿಲ್ಲ. ನಾಗರಾಜ ಕೋವಿ ಹಿಡಿದು ಇಲ್ಲಿ ಕುಳಿತಿದ್ದನು ಅಂತಂದರೆ ಶಿಕಾರಿ ಗಂಡಿಯಲ್ಲಿ ಕುಳಿತಿದ್ದನು. ನೆಕ್ಸ್ಟ್ ಈಗ ನಾವು ಇನ್ನೊಂದು ಪ್ರಶ್ನೆನ ನೋಡ್ತಾ ಹೋಗೋಣ. MCQ ಅಲ್ಲಿ 3 ಪ್ರಶ್ನೆಗಳನ್ನು ಕೊಡ್ತಾರೆ. ಇದ್ದಿದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸನೂ ಉಳಿಸ್ಕೊಂಡು ಕುರ್ಚಿನೂ ಉಳಿಸ್ಕೊಂಡು ಟರ್ಮ್ ಮುಗಿದರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬರ ಮಾತಿನ ಮರ್ಮವೇನೆಂತಂದರೆ ಅಧಿಕಾರ ಉಳಿದರೆ ಸಾಕು ಎಂಬ ಒಂದು ಅರ್ಥ. ಅದಾದ ನಂತರ ಬಿಟ್ಟ ಸ್ಥಳಗಳನ್ನು ನಾವು ನೋಡ್ತಾ ಹೋಗೋದಾದರೆ ದುರಾಸೆ ಹುಡುಗನನ್ನು ನಿರಾಕರಿಸಿದವರು ಯಾರು ಅಂತಂದರೆ ನಿಶಾ ಶರ್ಮಾ. ದಣಿಗಳು ಹೊಳೆಯ ಹೂಳೆತ್ತಲು ಸೂಚಿಸಿದ್ದು ಕುದುಪನಿಗೆ. ಅದಾದ ನಂತರ ಶಿವಸುಬ್ರಹ್ಮಣ್ಯ ಅಯ್ಯರ್ರವರು ಕಲಾಮರವನನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದರು. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಇಷ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಅದಾದ ನಂತರ ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರ್ತಕ್ಕಂಥದ್ದು. 5 ಬೆಟ್ಟ ಸ್ಥಳಗಳನ್ನು ನಾವು ನೋಡಿದ್ವಿ. 5 ಹೊಂದಿಸಿ ಬರೆಯರೆ. ಪುಲಿಗೆರೆ ಸೋಮನಾಥ ಅಂತಂದರೆ ಸೋಮೇಶ್ವರ ಶತಕ. ಪುರಂದರದಾಸರು ಪುರಂದರ ವಿಠಲ. KS ನಿಸಾರ್ ಅಹ್ಮದ್ ಅಂದರೆ ವ್ಯಕ್ತಿಪರ ಕವನಗಳು. T ಯಲ್ಲಪ್ಪ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಅಂತಂದರೆ ಒಮ್ಮೆ ನಗುತ್ತೇವೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ರಾವಣ ತನ್ನ ಅಂತಃಪುರದ ಸ್ತ್ರೀಯನ್ನು ಹೇಗೆ ಸಂತೈಸಿದನು? ಮಂಡೋದರಿಯನ್ನು ಮತ್ತು ಸಮಸ್ತ ಅಂತಃಪುರದ ಸ್ತ್ರೀಯರನ್ನು ನೋಡಿದ ರಾವಣನು ಅವರನ್ನು ಉದ್ದೇಶಿಸಿ ನಿಮಗಿಷ್ಟು ಅಪಮಾನವುಂಟು ಮಾಡಿದ ಅಂಗದಾದಿಗಳನ್ನು ಹುಬ್ಬು ಗಂಟಿಕ್ಕುವ ಮಾತ್ರದಿಂದಲೇ ಬಂಧಿಸಿ ಸೆರೆ ಹಿಡಿದು ನಿಮ್ಮ ಮುಂದೆ ತಂದು ದಂಡಿಸುವುದರ ಮೂಲಕ ನಿಮಗಾದ ಅಪಮಾನವನ್ನು ಕಳೆಯುತ್ತೇನೆ ಎಂದು ಸಂತೈಸಿದನು ಹೇಳ್ತಾನೆ. ಅದಾದ ನಂತರ ವೀರ ಮತ್ತು ಯೋಗಿಗೆ ಯಾವ ಗುಣಗಳಿರಬೇಕು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ತಾ ಹೋಗಬೇಕಾಗತ್ತೆ. ಅದಾದ ನಂತರ ಮುಂದಿನ ಪ್ರಶ್ನೆ 19ನೇ ಪ್ರಶ್ನೆ. ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಬೇಂದ್ರೆ ಮಕ್ಕಳಿಗೆ ಹೇಳಲು ಕಾರಣವೇನು? ಕವಿ ಮಕ್ಕಳಿಗೆ ಹುಸಿನಿದ್ದೆ ಸಾಕು ಎನ್ನುತ್ತಾನೆ ಅಂದರೆ ಸೋಮಾರಿಯಾಗಬೇಡ ಎಂದು ಹೇಳುತ್ತಾನೆ. ನಿದ್ದೆಯಲ್ಲಿ ಜೀವನದ ಪ್ರಮುಖವಾದ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ನಿದ್ದೆಯಿಂದ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಯೌವನಾವಸ್ಥೆಯಲ್ಲಿ ಕನಸು ಕಾಣುವುದು ಸಹಜವಾಗಿದೆ. ಆದರೆ ಬರೀ ಕನಸು ಕಾಣುವುದರಲ್ಲೇ ಕಾಲಹರಣ ಮಾಡದೆ ಸಾಧನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಎಂಬ ಕವಿ ಅಭಿಪ್ರಾಯ ಪಡ್ತಾರೆ, ಆಶಯವನ್ನು ಪಡ್ತಾರೆ. ಶಿಲುಬೆಗೆ ಏರಿಸಿದವರ ಗುಣಗಳು ಯಾವ ವೇಷ ತಾಳಿವೆ? ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೇನೆ. ಗುಣಗಳು ಕಾಲರಾಯನ ಗುಜರಿಗೆ ಸೇರಿಲ್ಲ, ಬದಲಾಗಿ ವೇಷ ಮರೆಸಿಕೊಂಡಿವೆ. ಅಧಿಕಾರದ ಬಲಿಷ್ಠ ಕೈಗಳು
ಎದೆಯಾಳದ ಮುಯಿಗಳು, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ಗಳು ಮುಂತಾದ ದ್ವೇಷದ ಹೊಸ ರೂಪವನ್ನು ತಾಳಿವೆ. ಡಾಕ್ಟರ್ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರ ಬಗ್ಗೆ ನೀಡಿದ ಅಭಿಪ್ರಾಯವೇನು? ಈ ಒಂದು ಉತ್ತರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀವು ಅದನ್ನು ವಿಡಿಯೋನ ಪೌಸ್ ಮಾಡಿ ಓದಬೇಕಾಗುತ್ತೆ. ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಸಹ ನಾವಿಲ್ಲಿ ಕೊಡು. ಕನ್ನಡಕ್ಕೆ ಪ್ರಥಮ ಮತ್ತು ಸಾರ್ವಭೌಮ ಸ್ಥಾನವನ್ನು ನೀಡಬೇಕು. ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗೂ ಕೇವಲ ಸಂಪರ್ಕ ಭಾಷೆಗಳಾಗಿ ಮಾತ್ರ ಬಳಸಬೇಕು. ಅವು ಎಂದಿಗೂ ನಮ್ಮ ಭಾಷೆಯ ಸ್ಥಾನವನ್ನು ಆಕ್ರಮಿಸಿದಂತೆ ಎಚ್ಚರ ವಹಿಸಬೇಕು. ಕಲಾಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತಂದರೆ, ಪ್ರಾಥಮಿಕ ಶಾಲೆಯ ಮೇಷ್ಟ್ರಾದ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರು ಕಲಿಸಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಅಂತಂದರೆ, ನಾನು ಇದನ್ನು ಮಾಡಬಲ್ಲೆ, ನಿರಂತರ ಪರಿಶ್ರಮ, ಆತ್ಮವಿಶ್ವಾಸ, ಛಲದಿಂದ ಯಾವುದಾದರನ್ನು ಸಾಧಿಸಬಹುದು ಎಂಬ ಆಶಾವಾದವೇ ಈ ಮಂತ್ರದ ಅರ್ಥವಾಗಿದೆ. ಹಳ್ಳಿಯ ಚಹಾದಂಗಡಿ ಹೇಗಿರ್ತಕ್ಕಂಥದ್ದು? ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಇದನ್ನು ನೋಡಬೇಕಾಗುತ್ತೆ. ಅದಾದ ನಂತರ ಆನೆ ಸಾಕುವುದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು? ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಓದಬೇಕಾಗುತ್ತೆ. ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲೇವಾರಿ ಬಗ್ಗೆ ಅಸಡ್ಡೆಯಿಂದ ಏನು ಹೇಳಿದ? ಅಲ್ಲೇ ಪ್ರಶ್ನೆಯನ್ನು ಕೊಟ್ಟಿದೆ ನೋಡಿ. 2 ಅಂಕದ ಪ್ರಶ್ನೆಗಳು, ಇನ್ನೊಂದೆರಡಿದೆ. ಹುಚ್ಚುನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಾಯಿ ಹೇಳಿದನು. ಅರಣ್ಯ ಇಲಾಖೆಯವರು ನಾಗರಾಜನನ್ನ ಕುರಿತು ಏನೆಂದು ಜಾಹೀರಾತು ನೀಡಿದರು? ಕೋವಿ ಸಿಕ್ಕಿದೆ, ಹಣ ಸಿಕ್ಕಿಲ್ಲ ಅಂತ ಅವನು ಹೋಗಿದ್ದಾನಂತ ಕೊಡ್ತಾರೆ, ಜಾಹೀರಾತನ್ನು ಕೊಡ್ತಾರೆ. ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿವರಿಸಿ. ಕಲಿಬೀಮೇನೆ ಮಿಡ್ಕುಳ್ಳ ಗಂಡನು. ಉತ್ತರವನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ಸರಿಯಾಗಿ ಅದನ್ನು ನೋಡಬೇಕಾಗುತ್ತೆ. ಒಂದು ಉತ್ತರವನ್ನು ನಾವು ಚರ್ಚೆ ಮಾಡೋಣ. ಈ ವಾಕ್ಯವನ್ನು ಮೊದಲು ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಬರೀಬೇಕಾಗುತ್ತೆ. ಸಂದರ್ಭ ಬರೆಯುವಾಗ ಈ ವಾಕ್ಯವನ್ನು ಕುಮಾರವ್ಯಾಸನು ಬರೆದಿರತಕ್ಕಂಥ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಕುಮಾರವ್ಯಾಸ ಒಂದು ಇಲ್ಲಿ ಏನು ಬರಬೇಕಂತಂದರೆ, ಆಯ್ಕೆಯಲ್ಲಿ ಕವಿಯ ಹೆಸರು, ಪದ್ಯದ ಹೆಸರು ಬರಲೇಬೇಕು. ಕೀಚಕನು ದ್ರೌಪದಿಯ ಮೇಲೆ ಮನಸ್ಸು ಮಾಡಿ ಅವಳಿಗೆ ನಿರಂತರವಾದ ಉಪಟಳವನ್ನು ನೀಡ್ತಾನೆ, ಅಂದರೆ ಕಾಟ ಕೊಡ್ತಾನೆ. ಕೀಚಕನನ್ನು ಎದುರಿಸಲು ಭೀಮನೇ ಸಮರ್ಥನು ಎಂಬುದನ್ನು ನಿರ್ಧರಿಸುವ ಸಂದರ್ಭದಲ್ಲಿ ಈ ಮಾತನ್ನು ದ್ರೌಪದಿ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ತಾಳೆ. ತನ್ನ ಕಷ್ಟವನ್ನು ಭೀಮನ ಮುಂದೆ ಹೇಳಿದರೆ ಅವನು ನಿಶ್ಚಿತವಾಗಿಯೂ ಪ್ರತಿಕ್ರಿಯಿಸುವನು, ಅವನು ಸಹಾಯ ಮಾಡ್ತಾನೆ, ನನ್ನ ಮಾನ ರಕ್ಷಣೆ ಮಾಡುವವನು ಎಂದು ದ್ರೌಪದಿ ಭಾವಿಸುತ್ತಾಳೆ. ಬಹಳಷ್ಟು ಸ್ವಾಭಿಮಾನಿಯುಳ್ಳವನು ಈ ದುಷ್ಟನಾದ ಕೀಚಕನ ಉಪಟಳವನ್ನು ಅವನ ಮುಂದೆ ಹೇಳುವುದು ಉಚಿತವಾದುದು ಅಂತ ಅವಳು ಮನಸ್ಸಲ್ಲೇ ಅನ್ಕೋತಾಳೆ. ಎಲ್ಲ ಗಂಡಂದಿರಲ್ಲಿ ಕಲಿಭೀಮನೇ ಮಿಡುಕುಳ್ಳ ಗಂಡನು ಎಂದು ದ್ರೌಪದಿ ನಿರ್ಧಾರ ಮಾಡ್ತಾಳೆ. ಈ 1-2 ಲೈನನ್ನು ನೀವು ಓದ್ಕೊಳ್ಳಿ. ಅದಾದ ನಂತರ ಬಂಗಾರ ನಿನಗೆ ಸ್ಥಿರವಲ್ಲ. ಈ ಆಯ್ಕೆ, ಸಂದರ್ಭ, ಸ್ವಾರಸ್ಯವನ್ನು ಬರೀಬೇಕಾಗತ್ತೆ. ಈ ವಾಕ್ಯವನ್ನು ಹಬ್ಬಲಿ ಅವರ ರಸಬಳ್ಳಿ ಎಂಬ ಜನಪದ ಗೀತೆಯಿಂದ ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು. ಉತ್ತರವನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ಸರಿಯಾಗಿ ಓದಬೇಕಾಗುತ್ತೆ. ಅದಾದ ನಂತರ ಮುಂದೆ ನೋಡೋದಾದರೆ ಇನ್ನೊಂದು ಸೇರ್ಪಡೆ, ಆ ಲೀಲ ಮಾತ್ರಿನಿಗೆ. ಇಲ್ಲಿ ಲಲಿತಾ ಸಿದ್ದಬಸಯ್ಯವರ ಒಂದು ಹೂ ಹೆಚ್ಚಿಗೆ ಇಡ್ತೀನಿ ಎಂಬ ಪದ್ಯಭಾಗದಿಂದ ಈ ಒಂದು ಸಾಲನ್ನು ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು. ಉತ್ತರವನ್ನು ಕೊಟ್ಟಿದ್ದೀನಿ, ನೀವು ನೋಡಬೇಕಾಗುತ್ತೆ. ಅದಾದ ನಂತರ ಈ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನು ಮಾಡಿದೆ. ಅದೇ ಮುಟ್ಟಿಸಿಕೊಂಡವನು ಪಿ ಲಂಕೇಶ್ವರ ಅವರ ಒಂದು ಗದ್ಯದಿಂದ ಆಯ್ದುಕೊಂಡಿರ್ತಕ್ಕಂಥದ್ದು. ಈ ಅದೃಷ್ಟ ನಿನಗೂ ಇತ್ತಲ್ಲೇ. ನೇಮಿಚಂದ್ರ ಆಯ್ಕೆ ನಮ್ಮ ಕೈಯಲ್ಲಿದೆ. ಕಬ್ಬಂ ಕಂಡಲ್ಲೇ ಕಚ್ಚಳಿ ಎನಿತ್ತರ್. ಈ ಒಂದು ಉತ್ತರ ನೋಡ್ಕೊತೊಳ್ಳಿ, ಆನ್ಸರನ್ನು ಇಲ್ಲಿ ಕೊಟ್ಟಿದ್ದೀನಿ. ಅದಾದ ನಂತರ ಡ್ರೈವರನ್ನು ಎತ್ತಾಗ ಹೋದ, ಇಲ್ಲೇ ಇದ್ನಲ್ಲ. ಆನ್ಸರನ್ನು ಕೊಟ್ಟಿದ್ದೀನಿ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಊರನ್ನ ಸ್ವಚ್ಛವಾಗಿಡೋದು ನಿಮ್ಮ ಕರ್ತವ್ಯ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಕೃಷ್ಣೇಗೌಡ ಆನೆ ಎಂಬ ದೀರ್ಘ ಗದ್ಯದಿಂದ ಈ ಒಂದು ಸಾಲನ್ನು ಆಯ್ದುಕೊಳ್ಳಲಾಗಿರ್ತಕ್ಕಂಥದ್ದು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದಿರತಕ್ಕಂಥ ಸಂಭಾಷಣೆಯನ್ನು ವಿವರಿಸಿದ್ದೇನೆ, ನೀವು ನೋಡ್ಬೋದು. ಮಂಗಳಲಿಂಗದ ಮಹತ್ವವನ್ನು ಉರ್ಲಿಂಗ ಪೆದ್ದಿ ಹೇಗೆ ವಿವರಿಸಿದ್ದಾನೆ? ಉತ್ತರವನ್ನು ಕೊಟ್ಟಿದ್ದೀನಿ, ನೀವು ನೋಡಬೇಕಾಗುತ್ತೆ. ಅದಾದ ನಂತರ ಮುಂದೆ ನೋಡೋದಾದರೆ ನಗರ ಜೀವನದ ಯಾಂತ್ರಿಕ ವಿವರಗಳು ಮುಂಬೈ ಜಾತಕ ಕವಿತೆಯಲ್ಲಿ ಹೇಗೆ ಚಿತ್ರಗೊಂಡಿದೆ ವಿವರಿಸಿ. ಉತ್ತರವನ್ನು ಓದ್ತಾ ಹೋಗೋಣ, ತುಂಬ ವಿಡಿಯೋ ದೊಡ್ಡದಾಗುತ್ತೆ, ಹಾಗಾಗಿ ಇಲ್ಲಿ ಕೊಟ್ಟಿದ್ದೇನೆ ಉತ್ತರವನ್ನು ನೀವು ನೋಡಬೇಕಾಗುತ್ತೆ. ಅದಾದ ನಂತರ ಕೆಳಗಿನ ಪದ್ಯಭಾಗವನ್ನು ಅರ್ಥೈಸ್ಕೊಂಡು ಅಲ್ಲಿ ಒಂದು ಪದ್ಯವನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಓದಿ ಈ ಉತ್ತರಗಳನ್ನು ಬರೀಬೇಕಾಗುತ್ತೆ. ಉತ್ತರಗಳನ್ನು ಇಲ್ಲಿ ಬರೆದಿದ್ದೀನಿ. ಒರಿಜಿನಲ್ ಕ್ವಶನ್ ಪೇಪರನ್ನು ನೀವು ನೋಡಿದಾಗ ಗೊತ್ತಾಗುತ್ತೆ. ಅದು ಕ್ವಶನ್ ಪೇಪರನ್ನು ಕೊಡ್ತೀನಿ. ಈ ಒಂದು ಆನ್ಸರ್ ರೆಡಿ ಮಾಡಿದ್ದೀವಲ್ಲ, ಇದನ್ನು ನಾನು ನಿಮ್ಗೆ PDF ಅನ್ನು ಕೊಡ್ತೀನಿ. ಗೂಗಲ್ ಡ್ರೈವಲ್ಲಿ ಆಸ್ ವೆಲ್ ಆಸ್ ಟೆಲಿಗ್ರಾಮ್ ಚಾನಲಲ್ಲೂ ಕೊಡ್ತೀನಿ. ಸಿಂಹಭಾರತ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನುಕೂಲಗಳಾದವು. ವಾಲ್ಪರೈ ಪ್ರದೇಶದಲ್ಲಿ ಕಾಡು ಕಡಿದು ಮರಗಳು. ಈ ಒಂದು ಉತ್ತರವನ್ನು ನೀವು ಓದಬೇಕಾಗುತ್ತೆ. ದಣಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಉತ್ತರವನ್ನು ಕೊಟ್ಟಿದ್ದೀನಿ, ನೋಡ್ತಾ ಹೋಗಿ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ. ಉತ್ತರವನ್ನು ಇಲ್ಲೇ ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ. ಅದಾದ ನಂತರ ವೇಲಾಯುಧನ ಹೆಂಡತಿಗೆ ಆನೆಯ ಬಗ್ಗೆ ಸವತಿ ಮಾತ್ಸರ್ಯ ಮೂಡಲು ಕಾರಣವೇನು? ಉತ್ತರ ಕೊಟ್ಟಿದ್ದೇನೆ, ನೋಡ್ತಾ ಹೋಗಿ.
ಭಾಷಾಭ್ಯಾಸವನ್ನು ನೋಡ್ತಾ ಹೋಗೋದಾದರೆ ಭಾಷಾಭ್ಯಾಸದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಯನ್ನು ಕೊಡ್ತಾರೆ. ಅಲ್ಲಿ ನಾವು 2 ಪದಗಳಿಗೆ ನಾನಾರ್ಥಕಗಳನ್ನು ಬರೆಯಿರಿ ಅಂತ ನಮಗೆ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ. ತೊರೆ ಅಂತಂದರೆ ಹರಿವ ನೀರು, ತ್ಯಜಿಸು, ಬಿಟ್ಟು ಬಿಡು. ಅದಾದ ನಂತರ ಗುರು ಅಂತಂದರೆ ದೊಡ್ಡದು, ಶಿಕ್ಷಕ, ಗ್ರಹ, 2 ಮಾತ್ರೆ, 1 ವಾರ. ಕಲಿ ಅಂತಂದರೆ ಅರಿತುಕು, ಪರಾಕ್ರಮ, ಯುಗ, ಕಲಿಯುಗ, ಈ ರೀತಿ ಬರುತ್ತೆ. ಅದಾದ ನಂತರ ಗುಣವಾಚಕಗಳನ್ನು ಬರೆಯಿರಿ. ಹುಸಿ ನಿದ್ದೆ ಅಂತಂದರೆ ಹುಸಿ ಬರುತ್ತೆ, ಮರಿಗೂಗೆ ಅಂದರೆ ಮರಿನೇ ಬರುತ್ತೆ, ಬೆಳ್ಳಿ ಲೋಟ ಅಂದರೆ ಬೆಳ್ಳಿ ಬರುತ್ತೆ. ಕ್ರಿಯಾಪದಗಳ ಧಾತು ರೂಪವನ್ನು ಬರೆಯಿರಿ. ನಿಂತರು ಅಂದರೆ ನಿಲ್ಲು, ಬಂದಿತು ಅಂದರೆ ಬರು, ಕುಣಿದನು ಅಂತಂದರೆ ಕುಣಿ. 2 ಬರಿಬೇಕು, 3 ಕೊಟ್ಟಿದ್ದೇನೆ ಆನ್ಸರ್. ಅದಾದ ನಂತರ ಈ ಕೆಳಗಿನ ಕ್ರಿಯಾಪದಗಳ ಕಾಲಸೂಚವನ್ನು ಗುರುತಿಸಿ. ಹಾಡು ಉಳು ಅಂತಂದರೆ ಭವಿಷ್ಯತ್ ಕಾಲ, ಕೇಳುತ್ತಾರೆ ಅಂದರೆ ವರ್ತಮಾನ ಕಾಲ. ಅದಾದ ನಂತರ ಹೋದರು ಭೂತಕಾಲ. ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ದೂರ್ದೌಳ್ ಸಪ್ತಮಿ, ಮನೆಗೆ ಚತುರ್ಥಿ, ವಲ್ಲಭನ ಷಷ್ಠಿ. ಪದಗಳ ತದ್ಭವ ರೂಪವನ್ನು ಬರೆಯಿರಿ. ಶ್ರೀ ಅಂತಂದರೆ ಸಿರಿ, ಶಿರ ಅಂತಂದರೆ ಸಿರ, ರಾಯ ಅಂದರೆ ರಾಜ ಅಂದರೆ ರಾಯ ಬರುತ್ತೆ. ನೆಕ್ಸ್ಟ್ ನೋಡೋದಾದರೆ ಮತದಾನದ ಒಂದು ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. ಇಲ್ಲಿ ಆಲ್ರೆಡಿ ಪ್ರಬಂಧವನ್ನು ಬರೆದಿದ್ದೇನೆ, ನೀವು ಇದನ್ನು ನೋಡಬೇಕಾಗುತ್ತೆ. ಮತದಾನದ ಮಹತ್ವ ಕೊಟ್ಟಿದ್ದಾರೆ, ಅದರ ಜೊತೆಗೆ ಉತ್ತರವನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ಅಥವಾ ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ, ಅಥವಾ ಕ್ರೀಡೆ ಮತ್ತು ನಮ್ಮ ಆರೋಗ್ಯ. ಮತದಾನದಾದರೂ ಅದನ್ನು ಬರಿಬೋದು ನೀವು. ಕ್ರೀಡೆ ಮತ್ತು ನಮ್ಮ ಆರೋಗ್ಯ ಏನು 5 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ಅಧ್ಯಯನ ಮಾಡಿಬಿಟ್ರೆ 80ಕ್ಕೆ 80 ಅಂಕ ತೆಗೆದುಕೊಳ್ಳುವಲ್ಲಿ ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಉಪಸಂಹಾರವನ್ನು ಬರೀಬೇಕಾಗುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ ಎರಡನ್ನೂ ಕೊಟ್ಟಿದೆ, ನೋಡ್ತಾ ಹೋಗಿ. ವೈಯಕ್ತಿಕ ಪತ್ರವನ್ನು ಇಷ್ಟನ್ನು ಬರ್ಕೊಂಡು ನಾವು ಡೈರೆಕ್ಟಾಗಿ ಪ್ರೀತಿಯ ಗೆಳೆಯ ಸತೀಶನಿಗೆ ಅಥವಾ ಗೆಳತಿ ವರ್ಷಾಳಿಗೆ ಅಂತ ಬರ್ಕೊಂಡು ಈ ರೀತಿ ನಾವು ಸ್ಟಾರ್ಟ್ ಮಾಡಬೇಕು. ಇದು ನೀವು ಲಿಟ್ರಲಿ ಓದಿ ಆದ ನಂತರ ವಂದನೆಗಳೊಂದಿಗೆ ಮುಗಿಯಿತು. ಅಥವಾ ವ್ಯಾವಹಾರಿಕ ಅಧಿಕೃತ ಪತ್ರ ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿದ್ದೀನಿ, ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ. ವಿಷಯ ಏನಂತಂದರೆ ಸಾಧನಕೇರಿಯ ದ ರಾ ಬೇಂದ್ರೆ ರಸ್ತೆಯನ್ನು ಶೀಘ್ರವಾಗಿ ದುರಸ್ತಿ ಮಾಡಿಕೊಡುವಂತೆ ಕೋರಿ. ಉತ್ತರವನ್ನು ಇಲ್ಲಿ ನಾನು ಒದಗಿಸಿದ್ದೇನೆ, ಅದನ್ನು ನೀವು ಸರಿಯಾಗಿ ಓದ್ತಾ ಹೋಗಬೇಕಾಗುತ್ತೆ. ಇದಿಷ್ಟು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಪೂರ್ತಿ ಸಂಪೂರ್ಣ ಚರ್ಚೆಯಾಗಿತ್ತು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಎಲ್ಲ ಇಂಗ್ಲೀಷ್ ಭಾಷೆ ಆಗಿರ್ಬೋದು, ಸಮಾಜಶಾಸ್ತ್ರ, ಇತಿಹಾಸ, ಪ್ರತಿಯೊಂದು ಸಬ್ಜೆಕ್ಟ್ನ ನಾವು ಎಲ್ಲ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವಶನ್ಸ್, ಲೆಸನ್ ವೈಸ್ ಟೆಸ್ಟ್ ಏನಿದೆಯಲ್ಲ LBS, ಅದನ್ನು ಕೂಡ ನಾವು ಕ್ವಶನ್ಸ್ನ ಅನಾಲಿಸಿಸ್ ಮಾಡೋಣ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ಈ ಒಂದು PDF ನೋಟ್ಸ್ ಸಿಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.